ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ನಿರೀಕ್ಷಿಸಿದಂಥ ಟೈಮ್ ಬಂದೇ ಬಿಟ್ಟಿದೆ ಅಂತ ಹೇಳ್ಬೋದು. ರಕ್ಷಿತಾ ಅವರ ಪರವಾಗಿ ಹಾಗೆಯೇ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಯ ವಿರುದ್ಧವಾಗಿ ಕ್ಲಾಸ್ ತಗೋಬೇಕು ಅಂತ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅದಕ್ಕೆ ತಕ್ಕಂಗೆ ಕಿಚ್ಚ ಸುದೀಪ್ ಅವರು ಕೂಡ ಕ್ಲಾಸ್ನ ಸರಿಯಾಗಿಯೇ ತಗೋತಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವ್ರಿಗಾಗಿರ್ಬೋದು, ಜಾಹ್ನವಿ ಅವ್ರಿಗಾಗಿರ್ಬೋದು, ಯಾವ ರೀತಿ ಕ್ಲಾಸ್ನ ತಗೋತಿದ್ದಾರೆ, ಏನೇನು ಕೇಳ್ತಿದ್ದಾರೆ ಅಂತ ಪ್ರೋಮೋ ನೋಡ್ಕೊಂಡು ಒಂದೊಂದಾಗಿನೇ ಮಾತಾಡೋಣ ಬನ್ನಿ. ಮೊದಲೇದಾಗಿ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಇದನ್ನೆಲ್ಲ ನೋಡಿದ್ರೇನೆ ಗೊತ್ತಾಗುತ್ತೆ ಅನ್ನೋ ಅಂತ ಸ್ಟೇಟ್ಮೆಂಟ್ನ ತಗೊಂಡು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಕೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಯಾವ ರೀತಿಯಾಗಿ ಸಮಜಾಯಿಸಿನೇ ಕೊಟ್ಟಿದ್ದಾರೆ ಅಂತ ಕಾಯ್ದು ನೋಡಬೇಕಾಗಿದೆ. ಬಟ್ ಏನೇ ಸಮಜಾಯಿಸಿ ಕೊಟ್ರು ಅದು ಸಮಜಾಯಿಸಿ ಯಾಕೆ ಉಳ್ಕೊಳ್ಳುತ್ತೋ ಹೊರತಾಗಿ ಉತ್ತರವಾಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಸರಿಯಾದ ಉತ್ತರನೇ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಆದರೆ ಅಶ್ವಿನಿ ಗೌಡ ಅವ್ರದ್ದು ಮುಖದ ಎಕ್ಸ್ಪ್ರೆಷನ್ ಆಗಿರ್ಬೋದು, ಜಾಹ್ನವಿ ಗೌಡ ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ನಾವು ತಪ್ಪು ಮಾಡಿದ್ದೀವಿ ಅನ್ನೋ ಥರ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಈ ರೀತಿಯಾಗಿ ಮಾತಾಡೋದು, ಬಟ್ಟೆ ನೋಡಿ ಅಳಿಯೋದು ಸರಿಯಲ್ಲ ಅಂತ ಹೇಳ್ಬೋದು. ಇನ್ನೊಂದು ವಿಚಾರನೂ ಇದೆ, ಇವ್ರದ್ದು ಓಡ್ತಾ ಇರೋದು ಏನಪ್ಪ ಅಂದರೆ ಎಸ್ ಕ್ಯಾಟಗರಿಯಿಂದ ಬಂದಿದ್ದಾಳೆ, ಅಷ್ಟು ಕೀಳುಮಟ್ಟಕ್ಕೆ ನಮಗೆ ಇಳಿಯೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಕೀಳುಮಟ್ಟದಲ್ಲಿ ಇಳಿದಿರೋ ಅವರೇ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಹೌದು ಸ್ನೇಹಿತರೆ, ಕೀಳುಮಟ್ಟಕ್ಕೆ ಇಳಿದು ತಪ್ಪಾಗಿ ಮಾತಾಡಿ ಬಾಯಿ ಮುಚ್ಕೊಂಡು ಮಲ್ಕೋ ಹಾಗೆ ಹೀಗೆ ಇಡಿಯಟ್ಟು ಅಂತ ಮಾತಾಡ್ತಿರೋ ವರ್ಡ್ಸ್ಗಳೆಲ್ಲ ಅವ್ರದ್ದೇ ಆಗಿರೋದ್ರಿಂದ ಕೆಳಮಟ್ಟಕ್ಕೆ ಇಳಿದಿರೋರು ಕೂಡ ಅವರೇ ಅಂತಲೇ ಹೇಳ್ಬೋದು. ಇನ್ನು ಅದಕ್ಕೆ ರಕ್ಷಿತಾ ಅವರು ಸರಿಯಾಗಿಯೇ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಪಾಪ ಅವ್ರಿಗೆ ಕನ್ನಡ ಬರೋದಿಲ್ಲ ಅನ್ನೋ ಸಲುವಾಗಿ ಅವರು ಅಷ್ಟೊಂದೇನು ಪದ ಬಳಕೆನ ಜಾಸ್ತಿ ಮಾಡಿ ಉತ್ತರ ಕೊಟ್ಟಿಲ್ಲ. ಅಲ್ಲೂ ಕೂಡ ರೆಸ್ಪೆಕ್ಟ್ ಕೊಟ್ಕೊಂಡು ತಾವು ಹೌದು ಹಾಗೆ ನಾನು ಹಾಗೆ ಮಾಡ್ತೀನಿ, ನಾನು ಮಾಡಲ್ಲ ಅಂತ ಹೇಳಿದ್ರು ಹೊರತಾಗಿ ಏನು ಬೇರೆ ಮಾತಾಡಲಿಲ್ಲ. ಇದೇನು ನಿಮ್ಮ ಅಪ್ಪನ ಮನೆ ಅಂತ ಕೇಳ್ಬೋದಿತ್ತು. ಹೋಗೆಲೆ ಬಾರೆಲೆ ಅಂತ ಮಾತಾಡಿದಾಗ ನೀನು ಯಾವಳೆ ಅಂತ ಕೂಡ ಕೇಳ್ಬೋದಿತ್ತು ರಕ್ಷಿತಾ ಅವರು. ಬಟ್ ಅವರು ಆ ರೀತಿ ಮಾಡಿಲ್ಲ, ನೀಟಾಗಿಯೇ ಮಾತಾಡಿದ್ದಾರೆ. ಸೊ ಇದಕ್ಕೆ ಕನ್ನಡ ಬರದೇ ಇರೋದು ಕಾರಣನ ಅಥವಾ ಅವರು ರೆಸ್ಪೆಕ್ಟ್ ಕೊಡ್ತಿದ್ದಾರಾ, ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ದಾರಾ ಅಂತ ಗೊತ್ತಾಗಲಿಲ್ಲ ನನಗೆ. ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ಏನಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಹೋಗೋದಾದರೆ, ಕಾಕ್ರೋಚ್ ಸುದಿ ಅವರು ಎಮ್ಮ ಅಂದಿದ್ದಕ್ಕೇನೆ ನೀವು ಅಷ್ಟೆಲ್ಲ ಮಾತಾಡಿದ್ರಿ, ನೀವು ಕಾರ್ಟೂನ್ ಅಂತ ಮಾತಾಡ್ತಿದ್ದೀರಲ್ಲ, ನೀವು ಕೊಡ್ತಾ ಇರೋ ರೆಸ್ಪೆಕ್ಟ್ ಏನು, ನೀವು ಮಾಡ್ತಾ ಇರೋದೇನು ಅಂತ ಕ್ವಶನ್ ಮಾಡಿದ್ದಾರೆ. ಇನ್ನು ಇದಕ್ಕೂ ಕೂಡ ಏನಂತ ಸಮಜಾಯಿಸಿ ಕೊಟ್ಟಿದ್ದಾರೆ ಅಥವಾ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡು ಸುಮ್ಮನೆ ಕೂತಿದ್ದಾರಾ ಅಂತ ಕಾಯ್ದು ನೋಡಬೇಕಾಗಿದೆ. ಇನ್ನು ಕಾಕ್ರೋಚ್ ಸುದೀರ್ ಅವರ ಎಕ್ಸ್ಪ್ರೆಷನ್ ನೋಡೋದಾದ್ರೆ ಸರಿಯಾಗಿ ಆಗ್ತಿದೆ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಷನ್ನ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ಕಾಕ್ರೋಚ್ ಸುದೀರ್ ಅವ್ರನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ ಅಂದರೆ ಅಶ್ವಿನಿ ಗೌಡ ಅವರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತಾನೆ ಅನ್ಸುತ್ತೆ. ಯಾಕಪ್ಪ ಅಂದರೆ ತಮ್ಮ ಸ್ವಂತಿಕೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇನ್ನು ರಕ್ಷಿತಾ ಅವ್ರು ಕೂಡ ಹೇಳ್ತಾರೆ, ನೀವು ಇಲ್ಲಿ ಬರೋ ಬದ್ರು ಕಾಡಲ್ಲೇ ಇರಬೇಕಿತ್ತು, ಇಲ್ಲಿಗೆ ಯಾಕೆ ಬಂದ್ರಿ, ಇದನ್ನೆಲ್ಲ ಮಾಡೋಕ್ಕೆ ಇಲ್ಲ ಅಂದರೆ ಮನೇಲೇ ಕ್ಯಾಮ್ರಾ ಮುಂದೆನೇ ಮಾಡ್ಬೋದಿತ್ತು ಅಂತ ಹೇಳ್ತಾ ಇದ್ರು. ಆ ರೀತಿ ಮಾತಾಡೋದಾದರೆ ಅವ್ರು ಅಷ್ಟಾದರೂ ಕಂಟೆಂಟ್ ಕೊಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ, ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲರ ಜೊತೆ ಬೆರೀತಾ ಇದ್ದಾರೆ. ಕಾಕ್ರೋಚ್ ಸುದೀರ್ ಅವರು ಬರೀ ಪೇಂಟಿಂಗು ಮಾಡ್ಕೊಂಡು ಅಥವಾ ಅವ್ರದ್ದು ಏನು ಆರ್ಟ್ ಇದೆಯೋ ಅದನ್ನು ಮಾಡ್ಕೊಂಡು ಅವ್ರ ಮನೇಲೇ ಇರ್ಬೋದಿತ್ತು. ಸೊ ಬಿಗ್ ಬಾಸ್ಗೆ ಅವರಾದರೂ ಯಾಕೆ ಬರಬೇಕಿತ್ತು ಈ ರೀತಿ ಮಾಡೋದಾಗಿದ್ರೆ? ಅವ್ರಿಗೂ ಕೂಡ ಒಂದು ಅಸುರಾಧಿಪತಿ ಅನ್ನುವಂಥ ಒಳ್ಳೆ ಅವಕಾಶ ಸಿಕ್ಕಿತ್ತು. ಬಟ್ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ. ಏನೇ ಇದ್ರೂ ಕೂಡ ಪ್ರೂವ್ ಮಾಡ್ಕೊಳಕ್ಕಾಗದೇ ಇರೋರು ಮತ್ತೊಬ್ಬರಿಗೆ ಕ್ವಶನ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಜ್ಞಾನ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಅಶ್ವಿನಿ ಗೌಡ ಅವ್ರ ಜೊತೆಗೆ ಜಾಹ್ನವಿ ಅವರು ಮಾತಾಡ್ಕೊಂಡಾಗೇನೆ ಇದನ್ನು ಕಿಚನ್ ಪಂಚಾಯಿತಿಲಿ ಏನಾದರೂ ಎತ್ತಿದ್ರೆ ಇದನ್ನು ಪನ್ ಅಂತ ಹೇಳೋಣ, ಅಕಸ್ಮಾತ್ ಎತ್ತಲಿಲ್ಲ ಅಂದರೆ ಇದನ್ನು ಸೀಕ್ರೆಟ್ ಟಾಸ್ಕ್ ಅಂತ ಹೇಳಿಬಿಟ್ಟು ಮುಚ್ಚಾಕನ ಅನ್ನೋ ರೀತಿಯೇ ಮಾತಾಡಿದ್ರು. ಈಗ ಕಿಚ್ಚ ಸುದೀಪ್ ಅವರು ಎತ್ತಿ ಕ್ವಶನ್ನ ಕೇಳ್ತಾ ಇರೋದಕ್ಕೆ ಇದನ್ನು ನಾವು ಪನ್ನಾಗಿ ಮಾಡಿದ್ವಿ ಅಂತ ಹೇಳಿದ್ರು ಜಾಹ್ನವಿ ಅವರು. ಅಷ್ಟು ಬಿಟ್ಟರೆ ಮತ್ತೇನು ಉದ್ದೇಶ ಇರಲಿಲ್ಲ ಅಂತ ಕ್ಲಾರಿಫೈ ಮಾಡ್ಕೊಳಕ್ಕೆ ಹೋದಾಗ ಕಿಚ್ಚ ಸುದೀಪ್ ಅವರು ಇದಕ್ಕೆ ಹೇಳ್ತಿರೋದೇನೆಂದರೆ ಪನ್ ಮಾಡೋಕೆ ಹೋಗಿ ನಿಮ್ಮ ವ್ಯಕ್ತಿತ್ವಗಳನ್ನ, ನಿಮ್ಮ ಪರ್ಸನಾಲಿಟಿನ ನೀವೇನೇ ಕೊಲೆ ಮಾಡ್ಕೋತಿದ್ದೀರಾ, ಇದು ನಿಮಗೆ ಓಕೆನಾ ಅಂತ ಕೇಳ್ತಿದ್ದಾರೆ. ಇದು ಕೂಡ ನಿಜ ಅಂತ ಹೇಳ್ಬೋದು. ಏನೋ ಮಾಡೋಕೆ ಹೋಗಿ ಅಥವಾ ನಾವು ಹೈಲೈಟ್ ಆಗಿ ಕಾಣಬೇಕು ಅನ್ನೋ ಸಲುವಾಗಿ ಅವರು ತಮ್ಮನ್ನ ತಾವೇ ಕೀಳ್ಮಟ್ಟದಲ್ಲಿ ಹಾಕೋತಿದ್ದಾರೆ ಅನ್ನೋದಂತೂ ನಿಜ ಅಂತಾನೆ ಹೇಳ್ಬೋದು. ಬಟ್ ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಕಡೆ ನೋಡೋದಾದ್ರೆ ಕಿಚ್ಚ ಸುದೀಪ್ ಅವರು ಬರೀ ಇದಕ್ಕೆ ಮಾತ್ರ ರಿಯಾಕ್ಟ್ ಮಾಡಿದಾರ ಅಥವಾ ಪ್ರೋಮೋದಲ್ಲಿ ಸ್ವಲ್ಪ ತುಣುಕನ್ನು ಹಾಕಿರ್ತಾರೆ, ಬಟ್ ವಿಷಯ ಇನ್ನೂ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಅಲ್ಲಿ ಯಾವ್ಯಾವ ರೀತಿಯಾಗಿ ಕ್ಲಾಸ್ನ ತೊಗೊಂಡಿದ್ದಾರೆ ಅಂತ ನೋಡಬೇಕು. ಈ ಮಾತುಗಳು ಕೂಡ ಪ್ರೀ ಪ್ಲ್ಯಾನ್ ಆಗಿರೋದ್ರಿಂದ ಅದಕ್ಕೆ ಅಷ್ಟೊಂದು ಬೆಲೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಪ್ಪ ಅಂದರೆ ಇಲ್ಲೇ ಬಂದುಬಿಟ್ಟು ಹೇಳಿದರೆ ಅಥವಾ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದರೆ ಒಂದು ರೀತಿ ಇರ್ತಿತ್ತು. ಬಟ್ ಇವರು ಏನೋ ಒಂದು ಸಮಜಾಯಿಸಿ ಕೊಡಬೇಕು ಅಂತಲೇ ಮುಂಚೆನೇ ಪ್ರಿಪೇರ್ ಆಗಿರೋದ್ರಿಂದ ಅದು ಕೂಡ ಕಿಚ್ಚ ಸುದೀಪ್ ಅವರಿಗೆ ಗೊತ್ತಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಅದಕ್ಕೆ ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ, ಅದಕ್ಕೆ ಇವರು ಏನು ಹೇಳಿದ್ದಾರೆ ಅಂತ ನೋಡಬೇಕು.
ಮತ್ತೊಂದು ವಿಷಯ ನೋಡೋದಾದರೆ ಇಲ್ಲಿ ಪಾಠ ಕಲಿಸೋಕ್ಕೂ ಪಾಠ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಇವಾಗಿನ ಪ್ರೋಮೋ ನೋಡಿದ್ರೆ ಪಾಠ ಕಲಿಸೋ ಥರ ಇಲ್ಲ, ಪಾಠ ಹೇಳೋ ಥರ ಇದೆ ಅಂತ ಹೇಳ್ಬೋದು. ಬಟ್ ಪಾಠ ಕಲಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ಕಿಚ್ಚ ಸುದೀಪ್ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ, ಒಬ್ಬರ ಅಸ್ತಿತ್ವ, ಗೌರವ ಮತ್ತು ಮಾನ ಮರ್ಯಾದೆ ಅನ್ನೋದು ಮತ್ತೊಬ್ಬರ ಆಸ್ತಿ ಅಥವಾ ಆಟಿಕೆ ಸಾಮಾನಲ್ಲ, ಅದು ಆಗಬಾರ್ದು ಅಂತ ಕೂಡ ಹೇಳ್ತಾರೆ. ಇದು ತುಂಬಾ ಕರೆಕ್ಟಾಗಿರೋ ಮಾತು ಅಂತ ಹೇಳ್ಕೊಳ್ಬೋದು. ಯಾಕಪ್ಪ ಅಂದರೆ ಅವರು ಆಟ ಆಡ್ತಿರೋದು ಅಶ್ವಿನಿ ಗೌಡ ಅವರು ಆಗಿರ್ಬೋದು, ಜಾನ್ವಿ ಅವರು ಆಗಿರ್ಬೋದು, ರಕ್ಷಿತಾ ಅವರ ಮಾನ ಮರ್ಯಾದೆ ಮತ್ತು ಹಾಗೆಯೇ ಅವರ ಅಸ್ತಿತ್ವಕ್ಕೇ ಕುತ್ತು ತರುವಂಥ ಕೆಲಸನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಅಸ್ತಿತ್ವಕ್ಕೆ ಕುತ್ತು ತರೋ ವಿಚಾರ ಅಂದರೆ ಅವಳು ನಾಗವಲ್ಲಿ ಥರ ಡ್ಯಾನ್ಸ್ ಮಾಡ್ತಾಳೆ, ಹಾಗೆ ಮಾಡ್ತಾಳೆ, ಹೀಗೆ ಮಾಡ್ತಾಳೆ ಅಂತ ಅವ್ರ ಬಗ್ಗೆ ಕೆಟ್ಟದಾಗಿ ಹಬ್ಬಿಸ್ತಾ ಇದ್ದಾರೆ. ಅಕಸ್ಮಾತ್ ಅದು ಏನಾದರೂ ಇವರು ಪ್ರೀ ಪ್ಲ್ಯಾನ್ ಮಾಡೋದು ಏನಾದರೂ ಟೆಲಿಕಾಸ್ಟ್ ಆಗಿರಲಿಲ್ಲ ಅಂದರೆ ಆಚೆ ಕೂಡ ಅದೇ ರೀತಿಯಾಗಿ ಬಿಂಬಿಸ್ತಾ ಇತ್ತು ಅನ್ನೋದಂತರೂ ನಿಜ. ಹಾಗೆಯೇ ಮನೆಯಲ್ಲೇ ಎಷ್ಟೋ ಜನ ಕೂಡ ಅದನ್ನು ನಂಬಿಬಿಟ್ಟಿದ್ರು. ಸೊ ಇನ್ನೂ ಬೆಳೀತಾ ಇರೋ ಹುಡುಗಿ ಅವಳು, ಇನ್ನೂ ಏಜ್ ಕೂಡ ಚಿಕ್ಕದು. ಸೊ ಆಗೋದು ಹೋಗೋದು, ಮುಂದೆ ಅವಳು ಫ್ಯೂಚರ್ ಅಂತ ಇದೆ. ಇವಾಗಲೇ ಇವರು ಈ ರೀತಿಯಾಗಿ ಕೆಟ್ಟದ್ದನ್ನು ಬಿಂಬಿಸಿದರೆ ಆ ಹುಡುಗಿಯ ಫ್ಯೂಚರ್ ಗತಿ ಏನು ಅನ್ನೋದಕ್ಕೂ ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಇವರು ತುಂಬ ದೊಡ್ಡವರು, ತಮ್ಮ ಜೀವನನ ನೋಡ್ಕೊಂಡಿರೋರು, ಹಾಗೆಯೇ ಕಲಿತ್ಕೊಂಡಿರೋರು, ಇನ್ನೊಬ್ಬರು ಹೋರಾಟಗಾರರು, ಇನ್ನೊಬ್ಬರು ನ್ಯೂಸ್ ರಿಪೋರ್ಟರು, ತುಂಬಾ ಒಳ್ಳೆ ಸ್ಥಾನದಲ್ಲಿರೋರು, ಹಾಗೆಯೇ ತುಂಬಾ ಪ್ರಬುದ್ಧತೆ ಇರೋರು. ಒಬ್ಬ ಹುಡುಗಿ ಜೀವನ ಜೊತೆ ಈ ರೀತಿ ಚೆಲ್ಲಾಟ ಆಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನೇ ಮಾಡಿದರೂ ಕೂಡ ಥಿಂಕ್ ಮಾಡಿ ಸರಿಯಾಗಿ ಮಾಡಬೇಕು, ಮಾತಾಡಬೇಕು, ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವಿರಬೇಕು ಅನ್ನೋದು. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ನೋಡಬಹುದು, ನೀನು ಎಲ್ಲಿಂದ ಬಂದಿದೀಯಾ, ನಿನ್ನ ಬಟ್ಟೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತು ನೀನು ಎಂಥ ಮಾತುಗಳನ್ನ ಆಡ್ತಿದ್ಯಾ, ಮತ್ತು ಅವಳು ಇರೋದು ಅದು ಪದಾನೇ ಏನಂತ ನನಗೆ ಅರ್ಥ ಆಗಿಲ್ಲ. ಇನ್ನು ಇವರು ಜಾತ್ಯತೀತನೇ ಮಾಡ್ತಿದ್ದಾರಾ ಅಥವಾ ಸ್ಲಮ್ಮಿಂದ ಬಂದವಳು ಅಂತ ಏನಾದರೂ ಹೇಳ್ತಾ ಇದ್ದಾರಾ ಅಂತ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಈ ಕಿಚನ ಪಂಚಾಯತಲ್ಲಿ ಅದಕ್ಕೂ ಕ್ಲಾರಿಟಿ ಸಿಗ್ಬೋದೇನೋ ಅನ್ನೋ ಅಂಥ ಆಸೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಸೊ ಈಗ ಕಾಯ್ದು ನೋಡಬೇಕು ಅದಕ್ಕೆ ಏನೋ ಆನ್ಸರ್ ಕೊಡ್ತಾರೆ ಅಂತ. ಇದು ಅವರ ಗೌರವಕ್ಕೆ ಮತ್ತು ಮಾನ ಮರ್ಯಾದೆ ಜೊತೆ ಆಟ ಆಡ್ತಿರೋ ಸಂಗತಿ ಅಂತಲೇ ಹೇಳ್ಬೋದು. ಇನ್ನು ಇದರ ಜೊತೆಗೆ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇರೋದು ಏನಪ್ಪ, ಇದು ಯಾರಪ್ಪನ ಮನೆ ಸೊತ್ತು ಅಲ್ಲ ಅಂತ ಹೇಳಿದ್ದಾರೆ. ಇದನ್ನು ಯಾವ ಮಾತಿಗಾಗಿ ಹೇಳಿದ್ದಾರೆ ಅಂತ ನೋಡಬೇಕು. ಬೆಡ್ರೂಮಲ್ಲಿ ಹಾಗೆ ಇಟ್ಕೊಂಡಿದೀಯಾ, ಹೀಗೆ ಇಟ್ಕೊಂಡಿದೀಯಾ, ಬಾತ್ರೂಮ್ಗೆ ಅಷ್ಟೊತ್ತಿಗೆ ಹೋಗ್ತೀಯಾ, ಇಷ್ಟೊತ್ತಿಗೆ ಹೋಗ್ತೀಯಾ ಅನ್ನೋದಕ್ಕೆ ಹೇಳಿದಾರಾ ಅಥವಾ ಯಾವ ಕಾರಣಕ್ಕೋಸ್ಕರ ಹೇಳಿದ್ದಾರೆ ಅಂತ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಇದು ಎಷ್ಟೇ ಎಲ್ಲ ಏನು ನಡೆದಿದೆಯೋ ಇದು ಜಸ್ಟ್ ಪ್ರೋಮೋದಲ್ಲಿ ತೋರಿಸಿರೋ ತುಣುಕಷ್ಟೇ. ಬಟ್ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸಾಯಂಕಾಲ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಟೆಲಿಕಾಸ್ಟ್ ಆಗುತ್ತೆ ಇವತ್ತಿನ ಎಪಿಸೋಡು. ಸೊ ನಾನಂತರೂ ಮಿಸ್ ಮಾಡ್ದಿರಾ ನೋಡ್ತೀನಿ, ನೀವು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿಯಾದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ.